ಇದು ಫೈನಲ್ಗೆ ಆರಂಭದ ಟಾಸ್ ಹಾಕಲಾಗಿದೆ. ಇಬ್ರಾಹಿಂ ರವರು ಮೈದಾನದ ಜೊತೆ ಸೇರಿಕೊಳ್ಳುವಂತ ಮೈದಾನದ ಒಳಭಾಗದಲ್ಲಿ ಬರುವಂತ ಇಬ್ರಾಹಿಂ ಸಪ್ತ ಯುವಕರ ಒಗ್ಗಟ್ಟಿನ ಫಲಿತಾಂಶದಲ್ಲಿ 2 ಋತುಗಳಲ್ಲಿ 2 ವರ್ಷಗಳಲ್ಲಿ ಜರುಗಿದಂತಹ ಕಬಡ್ಡಿ ಸರಿಸುಮಾರು 10 ಕಿಲೋಮೀಟರ್ಗಳ ಅಂತರದಲ್ಲಿ 2 ವರ್ಷಗಳಲ್ಲಿ ಕಬಡ್ಡಿ ಆಗುತ್ತಾ ಇದೆ. ಕಳೆದ ವರ್ಷ ನಮ್ಮ ಊರು ಸವಣನಲ್ಲಿ, ಈ ವರ್ಷ ನಗರ ಭಾಗವಾಗಿರುವಂತಹ ಬೆಳ್ತಂಗಡಿಯಲ್ಲಿ ಕಾರ್ಯಕ್ರಮಗಳು ಇಲ್ಲಿ ಆಯೋಜಿಸಲ್ಪಟ್ಟಿದೆ. ಮುಂದಿನ ವರ್ಷಗಳಲ್ಲಿ ತೆರೆಮರೆಯಲ್ಲಿ ಒಂದೊಂದು ಅಂದ್ರೆ ಕೆಲವರಿಗಂತೂ ಒಂದು ಅರ್ಪಣೆಯ ಕೆಲಸ, ಕೆಲವರಿಗೊಂದು ಟೈಮ್ ಪಾಸ್ ಕೆಲಸ ಅಂತ. ಅದರಲ್ಲಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪೂರ್ಣ ರೀತಿಯಲ್ಲಿ ಇದ್ದುಕೊಂಡು ಸರಿಸುಮಾರು 20 ಗಂಟೆಗಳ ಕಾಲ ಇವರ ಈ ಒಂದು ಡೆಡಿಕೇಶನ್, ಅರ್ಪಣೆಯ ಸೇವೆ ಎಲ್ಲರೂ ಮಾಡೋದಿಲ್ಲ. ಅರ್ಪಣೆಯ ಸೇವೆ ಮಾಡಿದವರು ನಮ್ಮ ಸುಂದರ ಸರ್ ಅವರು. ಖಂಡಿತವಾಗಿ ಈ ಹೊತ್ತಲ್ಲಿ ಆಯೋಜಕರು ತಮಗೆ ಕೊಡುವಂತಹ ಗೌರವ ಇದು ಕೇವಲ ನಿಮಗೆ ಕೊಡುವಂತಹ ಪ್ರೀತಿಯಲ್ಲ, ಇದು ಕಬಡ್ಡಿಗೆ ನೀವು ಕೊಟ್ಟಂತಹ ಡೆಡಿಕೇಶನ್ ಅರ್ಪಣೆಗೋಸ್ಕರ ನಮ್ಮ ಆಯೋಜಕ ಶಲ್ಯ ಮತ್ತು ಸ್ಮರಣಿಕೆಯನ್ನು ನೀಡಿ ರೈಡಿಂಗ್ ಮಷೀನ್ ಆಗಿ ಯಶರಾಜ, ಅದರ ಜೊತೆಯಲ್ಲಿ ಡಿಫೆನ್ಸ್ ವಿಭಾಗದ ಆಳ್ವಾಸಿನ ಮಹಾ ತಡೆಗೋಡೆ ನಮ್ಮ ಆಕಾಶ. ಇದು ಸೀನಿಯರ್ ನ್ಯಾಷನಲ್ ಪ್ರತಿಭೆಗಳಾದ್ರೆ ಬಂಧುಗಳೇ, ಕಬಡ್ಡಿಯಲ್ಲಿ ನಾವು ಏನು ಸಾಧನೆಯನ್ನ ಮಾಡಿದ್ದೇವೆ ಎಂಬುದಕ್ಕಾಗಿ ಇನ್ನೋರ್ವ ಅದು ಅಂಬಿ ಕುಪ್ಪೆಟ್ಟಿ ಎಂಬ ಗ್ರಾಮೀಣ ಪ್ರದೇಶವನ್ನ ಕಬಡ್ಡಿಯ ಮೂಲಕ ಪಸರಿಸುವಂತಹ ಆಟಗಾರ. ಫೈನಲ್ ಕನ್ನಡದ ಸಿದ್ಧತೆಗಳಿಗೆ ಪೂರ್ವ ಸಿದ್ಧತೆಯಂತೆ ಮಾತುಗಳ ಮೂಲಕವೇ ತಂಡಗಳ ಚೈತನ್ಯಕ್ಕೆ ಪುಷ್ಟಿಯನ್ನು ನೀಡಿದ ನಮ್ಮ ಈ ಪಂದ್ಯಾವಳಿಯಲ್ಲಿ ದೂರದ ಕೇರಳ ಉಪ್ಪಳದಿಂದ ಬಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಂಡಂತ ನಮ್ಮ ಆತ್ಮೀಯ ಮಿತ್ರರು, ಗಡಿಯಾಡ ವಾಕ್ ಸಾಮ್ರಾಟ ನಮ್ಮ ಬಿರುದಾಂಕಿತ ದಿವಾಕರ ಉಪ್ಪಳ ಅವರಿಗೆ ಸಮಸ್ತ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಒಂದು ದೊಡ್ಡ ಚಪ್ಪಾಳೆಯಲ್ಲಿ ನಮ್ಮ ಊರಿನ ಅತಿಥಿ ಶ್ರೀ ದಿವಾಕರ ಉಪ್ಪಳ ಅವರಿಗೆ ದೊಡ್ಡ ಧ್ವನಿಯ ಚಪ್ಪಾಳೆ. ದಾಟಿಗೋಲ್ಲ ನಮ್ಮ ಮಾತೆಲ್ಲ ಉಪ್ಪಳ ಇರುವ ಆರಂಭದಲ್ಲಿಯೇ ಬಂಧನ. ಆಳ್ವಾಸಿನ ಡಿಫೆನ್ಸ್ ಮೂಲಕ ಮೊದಲ ಆಳ್ವಾಸಿನ ಆರಂಭ ಅದ್ಭುತವಾಗಿದೆ. ಸೆಕ್ಷನ್ ಅನ್ನು ನೋಡ್ಕೊಳ್ತಾರೆ. ನಮ್ಮ ಈ ಫೈನಲ್ ಕದನವನ್ನ ಕಾಣುವುದಕ್ಕೋಸ್ಕರವಾಗಿ ಗುಮ್ಮೆಂದು ತಂಡದ ಪ್ರಧಾನ ಪೋಷಕರಾಗಿರುವಂತಹ ಸೋನು ಅವರೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಆತ್ಮೀಯ ಸ್ವಾಗತ. ನೋಡಿ, ಬಂಧನಗಳ ಆರಂಭ 2 ಕಡೆಗಳಲ್ಲಿ 2 ಅಂಕಣಗಳಲ್ಲಿ ಡಿಫೆಂಡರ್ಗಳ ಸಾಧನೆಯನ್ನು ಕಾಣ್ತಾ ಇದ್ದಾರೆ. ಒಂದು ಡಿಫೆನ್ಸ್ ಅಂಕಗಳು ಮತ್ತೆ ಯಶರಾಜ. ದ್ವಿತೀಯ ಬಾರಿಗೆ ಯಶರಾಜನ ಬಂಧನ. ಇದು ರೈಡಿಂಗ್ ಅಂಕಣ ಅಲ್ಲ, ಡಿಫೆನ್ಸ್ ಅಂಕಣವಾಗಿ ಪರಿವರ್ತನೆಗೊಂಡಿದ ಫೈನಲ್ ಕದನದಲ್ಲಿ ಡಿಫೆಂಡರ್ಗಳ ಮೇಲಾಟ. ಯಶವಂತ ಗಾಡಿಯಲ್ಲಿ ಗೊತ್ತಾಗ್ತದ ಮೇಲೆ ಯಶವಂತ ಬೋನಸ್ ಸಿಂಗಲ್. ಆಟದ ವೈಖರಿ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ತಯಾರನ್ನು ಕಾಣಬಹುದಾಗಿದೆ. ಕಲ್ಪನೆಯನ್ನ ಕಬಡ್ಡಿಯಲ್ಲಿ ಉಳಿಸಿಕೊಂಡಿರ್ತಕ್ಕಂಥ ಆಟಗಾರ ಸುಲಭದ ತರತಕ್ಕಂತಹ ಬಲಾಢ್ಯಬಲಿಷ್ಠ ಆಟಗಾರರನ್ನ ಪ್ರತಿರೋಧಿಸುವುದು 4-2ರಲ್ಲಿ ಆಳ್ವಾಸ್ ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಮತ್ತೆ ದಾಳಿ ಮುಂದುವರಿಯುತ್ತಾರೆ. ಏನ್ ನಾಟಕ ಮಾಡ್ತೀಕಣ್ಣ ನೀನು? ಎಲ್ಲ ಕೂಡ ನಡೆಯುತ್ತೆ. ಸ್ಪರ್ಧೆ 5-2ರಲ್ಲಿ
ತೀವ್ರತೆಯ ಅನುಭವವನ್ನು ಕಳೆದಿರುವಂತಹ ಯೋಜನೆ ಮೂಲಕ ಕಣದಲ್ಲಿ ಯಶವಂತ ಆಕ್ರಮಣದಲ್ಲಿ ನವಾಜ ಪ್ರಯತ್ನವನ್ನು ಮಾಡಿದಂತ ಆಟಗಾರ ಕಳೆದ ಸ್ಪರ್ಧೆಯಲ್ಲಿ ಯಶಸ್ಸಿನ ಅನೇಕ ದಾಳಿಗಳನ್ನು ಮಾಡಿದ ಯಶರಾಜ್ ಈ ಪಂದ್ಯದಲ್ಲಿ ಆರಂಭದಲ್ಲಿ 3 ಬಾರಿ ಟ್ಯಾಕಲ್ ಆಗಿದ್ದಾರೆ. ದಯಾ ದಾಳಿಯಲ್ಲಿ ದಯಾ, ಆಟದಲ್ಲಿ ದಯಾ, ದಯೆ ಇಲ್ಲದ ದಯಾ, ಕೆಲವೊಮ್ಮೆ ಆಘಾತಕಾರಿ ದಯಾ 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 ದಮ್ದಾರ ಆಟದಲ್ಲಿ ದಯಾ. ಎಸ್ ಸರ್, ನಿಮ್ಮ 7-5ರಲ್ಲಿ ಪಂದ್ಯ ಇದೆ. ಯಾವ ವಿಭಾಗದಲ್ಲಿ ಯಪ್ಪ. ಬೆಳಗಿನ ಜಾವದಲ್ಲಿ ಕಳೆದ ಬಾರಿ ಕುಪ್ಪಟ್ಟಿಯನ್ನು ಟಚ್ ಮಾಡಿದ್ದಕ್ಕಾಗಿ ಇದು ರಿವೆಂಜ್, ಕುಪ್ಪಟ್ಟಿ ರಿವೆಂಜ್. 6-7 ಸರಿಸುಮಾರು ಸನಿಹದ ಹೋರಾಟ. ಯಶರಾಜ 5-4 ಡಿಫೆಂಡರ್ಗಳಲ್ಲಿ ಯಶರಾಜ 4ನೇ ಬಾರಿಗೆ ಬಂಧನ. ಯಶರಾಜ 4ನೇ ಬಾರಿ ಫೈನಲ್ ವಿಪರೀತವಾದಂತಹ ಯಶರಾಜ 8-6. ಸಂಖ್ಯೆ ಈ ರೀತಿ ಆಗುತ್ತಾ ಇದೆ. ಬೆಳ್ತಂಗಡಿಯಲ್ಲಿ ಕಾಣುವಂತಹ ಕಬಡ್ಡಿ ಅಂತಿಮ ಕ್ಷಣ, ಕಹಳೆಯಿಂದ ಮೊಡಗಿಸುವಂತಹ ಈ ಹೋರಾಟ. ಕುಪ್ಪಟ್ಟಿ ನಾಸಿರ್ ಆರಂಭಿಸಲಾಗಿದೆ. ರೈಡಿಂಗ್ ಮತ್ತು ಡಿಫೆನ್ಸ್ ಅಲ್ಲಿ ಸಮಾನ ಪ್ರದರ್ಶನವನ್ನು ನೀಡಬಲ್ಲ ಸರ್ವಾಂಗೀಣ ಪ್ರತಿಭೆ ಅಮ್ಮಿ. ಎಂಟು 6 2 ಅಂಕಗಳ ಅಂತರದಲ್ಲಿ ಪಂದ್ಯ. ಜನರೇಗದಲ್ಲಿ ಪಂದ್ಯದ ಗತಿ ಬದಲಾಗಿಸುವಂತಹ ಅನೇಕ ಸನ್ನಿವೇಶಗಳನ್ನ ಈ ಕಬಡ್ಡಿ ಕೂಟದುದ್ದಕ್ಕೂ ನಾವು ನೋಡಿದ್ದೇವೆ. ಇಲ್ಲಿ ಆಳ್ವಾಸಿನ ಮುನ್ನಡೆ 2 ಅಂಕಗಳಾಗಿವೆ. 5 ಡಿಫೆಂಡರ್ಗಳು ನಿಧಾನಗತಿ ಆರಂಭದ ವೇಗಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿದ್ದಾರೆ. ನಮ್ಮ ಸ್ಕೋರಿಂಗ್ ವಿಭಾಗಕ್ಕೆ जी हाँ, ये कबड्डी की डू और डाई राइट फाइनल खेल पर जी हाँ, ये जो राइट कॉर्नर ने अपना नियंत्रण गंवाया है, जी हाँ, ये लाइन क्रॉस किया है, मैदान से बाहर चले गए. डू और डाई राइट पर कैसे कितना होगा बिल्कुल टाइम 1-2 ಆಂಗ್ಲಲ್ಲಿ ತಯ ಮಾಡೋ ಇಲ್ಲವೇ ಬಡ್ಡಿದಾಳಿಯಲ್ಲಿ ಆಟದ ರಂಗೇರಿಸಿಕೊಳ್ಳಬಲ್ಲ ಯಾವುದೆಲ್ಲಿರುವಂತಹ ಹೋರಾಟದಲ್ಲಿ ಚತುರತೆಯ ಅವಕಾಶಗಳನ್ನು ತೆರೆದಿಡಬಲ್ಲ ಆಟಗಾರ ದಯಾ ನಾಯಕ್. ದಯೆ ಇಲ್ಲದ ದಯಾ, ಆರ್ಭಟದಲ್ಲಿ ದಯಾ. ಯಶರಾಜ ಸೈಲೆಂಟ್ ಆದಾಗ ದಯಾ ಆರ್ಭಟದಲ್ಲಿ ತ್ರಿವಳಿ ಅಂಕಗಳು ಸೂಪರ್ ರೈಟ್ ಮೂಲಕ ಮರಳುವಾಗ 9-9ರಲ್ಲಿ ಕನ್ನಡ 9-8. What a fighter match. We are the last match of competition. Now, so a little spectators of in gallery and all the way off for the court. Really tremendous spectators and well arrangement and they enjoying well. 9 each. ಬೋನಸ್ ನೀಡಲಾಗಿದೆ. ಋಣಾಂಗಣದ ಆರ್ಭಟವನ್ನು ತೆರೆದಿರಬಲ್ಲಂತ ಮತ್ತೊಬ್ಬ ರಾಷ್ಟ್ರೀಯ ಜೇನಿ ರಾಜಕಾರನಾಗಿ ಕಂಗೊಳಿಸಿದ ಯಶರಾಜ ದಾಳಿಯಲ್ಲಿ ಪ್ರತಿದಾಳಿ ಇದೆ ಇನ್ನೂ ಕೂಡ ಆಟದಲ್ಲಿ.
ಭಾಗದವರು 5ನೇ ಬಾರಿಗೆ So the Tigers want the point. 5ನೇ ಬಾರಿಗೆ ಮುಖದ ಆಟಗಾರನನ್ನೇ ಹೊರಗಿಡುವಂತ ಪ್ರಯತ್ನಕ್ಕೆ ಮುನ್ನುಡಿ ಬರೆದಂತ ಆಳ್ವಾಸ್ ಸತತ ಸಫಲತೆಯಲ್ಲಿದೆ. ಎಸ್, ಆತ್ಮವಿಶ್ವಾಸ ಮತ್ತೆ ಬರಬೇಕಾಗಿದೆ ಯಶರಾಜರವರಿಗೆ. ಇಲ್ಲಿ ಅಂತಾಜ್ ಅವರೇ, ಈ ಪಂದ್ಯ ಗೆದ್ದಲ್ಲಿ 30,000 ನಗದು ಪುರಸ್ಕಾರದೊಂದಿಗೆ ಚಾಂಪಿಯನ್ ಪ್ರಶಸ್ತಿ, ಸೋತ್ರೆ 22,000 ಜೊತೆ ಫಲಕ. ಸೆಮಿಫೈನಲ್ ನಿರ್ಗಮನ ಕಂಡ ಎರಡು ತಂಡಗಳಿಗೆ 12,000 ರೂಪಾಯಿ ನಗದು ಜೊತೆ ಫಲಕ, ಜೊತೆಯಲ್ಲಿ ವೈಯಕ್ತಿಕ 4 ಬಹುಮಾನಗಳಿವೆ. ಎಲ್ಲ ಲೆಕ್ಕಾಚಾರಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ತಿಳಿಯಲಿದೆ. ಯಾರಿಗೆ ಈ ವರ್ಷದ ಯಂಗ್ ಬಾಯ್ಸ್ ಸಮನಾಲ ಆಯೋಜಿತ ಕಬಡ್ಡಿಯ ಚಾಂಪಿಯನ್ ಪಟ್ಟ. ಅಪ್ಪತ್ಪಾದನಾಗಿ ಆಡುವಂತಹ ದಯಾನಾಯಕ್ ಈ ಬಾರಿ ಹಣದಿಂದ ಹರದಿಂದ ತಯಾರ್ ರಿವ್ಯೂ ಮತ್ತೆ ಬೆಳಗಿನ ಜಾವ ಕಬಡ್ಡಿಯ ವೀಕ್ಷಣೆಗಾಗಿ ಒಂದಷ್ಟು ಮಂದಿ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. 39 4 point in favor of Advance. We are the first half of the match. 30,000 for the champion team, 25,000 for the runner-up, 12,000 each for the semi-finalists. And look at the point, look at the beautiful trophies for the champion teams as well as second place. It is do or die. It is do or die. Do or die. Do or die. Official time. Yes, it is deep or die. Correct. ಸುಮಾರುಲ್ವೆ ಮಣಿ ದಾಳಿಯಲ್ಲಿ ಕಿರಣ, ಮಂಡ್ಯದ ಕಿರಣ ಆಕ್ರಮಣದಲ್ಲಿ ಬೋನಸ್ ಇಲ್ಲದ ವೇಳೆಯಲ್ಲಿ ಈ ಒಂದು ರೈಡ್ ಪ್ರಮುಖವಾಗಲಿದೆ. ಸುಕೇಶ ಗೋಡೆ ತಡೆಗೋಡೆ, ಸುಕೇಶನ ಗೋಡೆ. ಸೇಫ್ ಆಗಿ ತಂಡಕ್ಕೆ ಅಂಕವನ್ನು ತೆರೆದಂತಹ ಆಕ್ರಮಣಕಾರಿ ಹೋರಾಟಗಳು ಮುಂದುವರಿಯಲು ಆರಂಭಿಸಿದೆ. ಯಶಸ್ಸನ್ನ ಕಾಣಬೇಕಾಗಿದೆ ಫೈನಲ್ ಯಶರಾಜ. ನಿರಾಶೆಯ ಜೊತೆಗೆ ಕದನದಲ್ಲಿ ಅಂಕಗಳಿಗೆ ವ್ಯತ್ಯಾಸಗಳನ್ನು ತರುವಂತಹ ಆಟಗಾರ. 5 ನಿರಂತರ ದಾಳಿಗಳ ವಿಫಲತೆಯ ಬಳಿಕ ಮತ್ತೆ ಯಶರಾಜ್ ಆತ್ಮವಿಶ್ವಾಸ ವೃದ್ಧಿಸಿಕೊಂಡು ತಮ್ಮ ಕಳೆದ ಸ್ಪರ್ಧೆಗೆ ಆ ಚಾಕ್ಯಚಕ್ಯತೆಯನ್ನು ಮರಳಿಸುವಂತಹ ಪ್ರಯತ್ನದಲ್ಲಿ 13ರಲ್ಲಿ It's final ಕನ್ನಡ ಡ್ಯೂ ಆರ್ ಡೈನಲ್ಲಿ ಮತ್ತೆ ಯಶರಾಜ. ಏನಾಗ್ತಾ ಇದೆ ನಿರ್ಧಾರಗಳು ಪ್ರಕಟ ಆಗಿದೆ. ವೈಟ್ We are the first half of the mega final. Young boys seminar organizer 3 categories: kabaddi, high school boys, girls, and under 25 youngs kabaddi. And here is Ishwan in action. Oh, double high hold. ಎಂತ ದಾಳಿ, ಎಂತ ಆಟ. ಫೈನಲ್ ಕದನ ರೋಚಕ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವಂತೆ ಮಾಡ್ತಾರೆ. ಪರಿಣಾಮಕಾರಿ ಹೆಜ್ಜೆಯಲ್ಲಿ ಆಳ್ವಾಸ್ ಹಾಗೂ ಗುಮ್ಮೆತ್ತು ತಂಡದ ಆಟಗಾರಗಳು, ಕರ್ನಾಟಕದ ಆಯ್ದ ಆಟಗಾರರುಗಳ ಸಂಗಮ ಗುಮ್ಮೆತ್ತು. ಆದರೆ ಆಳ್ವಾಸ್ನ ವಿದ್ಯಾರ್ಥಿಗಳ ವಿರುದ್ಧ ಸ್ಪರ್ಧೆ. 3 ಅಂಕಗಳ ಅಂತರ. ಮೊದಲ ಅವಧಿ ಮುಂದುವರಿಯುತ್ತಾಗ ಮುನ್ನಡೆಯ ತೀವ್ರತೆಯನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಕದನ ಕುತೂಹಲತೆಗಳಲ್ಲಿರುವಂತಹ ಪಂದ್ಯ. ಯಾರ ಪರವಾಗಿ ಹೋರಾಟ ತಟ್ಟು ನೀಡಬಹುದೇ? ಆಳ್ವಾಸಿನ ವಿರುದ್ಧ ಮತ್ತೆ ತಪ್ಪುಗಳನ್ನು ಪುನರಾವರ್ತನೆ ಮಾಡ್ತಾ ಇದೆ ಗುಮ್ಮೆತ್ತು. ಸುಕೇಶನ ಮೂಲಕ ಎದುರಾಳಿಗೆ ಅಂತ
15-11 ಮಕ್ಕಳಿಗೆ ಆಧಾರದಲ್ಲಿ ಸ್ಪರ್ಧೆ ಇದೆ. ನಿರಂತರವಾಗಿ ಪಂದ್ಯದ ತೀವ್ರತೆಯನ್ನು ಬಳಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಕದನ ಕುತೂಹಲತೆಗಳಲ್ಲಿ ಅಂತಿಮ ಸ್ಪರ್ಧೆ. ಮೊದಲ ಅವಧಿಯಲ್ಲಿ 15-11 ಫೈನಲ್ ಕದನ. ಒಂದಾದಲ್ಲಿ ಎಸ್ಡಿಎಂನಲ್ಲಿ ಪಡೆದಿದ್ದ ಸುಮೇಶ ತ್ರಿಬಲ್ ಎಸ್ಗಳನ್ನು ಕಾಣಬಹುದು. ಶಸ್ತ್ರಗಳಿಂದ ಕಬಡ್ಡಿ And it is do or die. 15-11 Daya Naik with the do or die. Daya. Single point. ಅಂತರದಲ್ಲಿ ಸ್ಪರ್ಧೆಯ ತೀವ್ರತೆಯನ್ನು ಕಾಣಬಹುದಾಗಿದೆ. 15 ಪಂದ್ಯಗಳು ಬಂದಲ್ಲ, ಕಡೆಯ ಮ್ಯಾಚ್ ಮತ್ತು ಒಂದಲ್ಲ. ಈ ಮ್ಯಾಚ್ ಮುಗಿಬಿಟ್ಟಿಗೆ ಜಾವಡಿ ಎಲ್ಲವನ್ನು ಕೋರ್ಪುನ ಹೋಗು ಬಲಿದು ಕವರ್ಡ್ ಪೋರ್ಸ್ ಸ್ಟಾರ್ಟರ್ ರೆಡಿ ಬಂದು ಸಮಾನವಾದ ವಿರಾಮ 15-12 ಮುನ್ನಡೆಯಲ್ಲಿ ಆಳ್ವಾಸ್. And now back to the match. Lots of curiosity is on. 15-12. ಲಭ್ಯವಾಗ್ತಾ ಇದೆ ಆಳ್ವಾಸಿಗೆ. ಒಬ್ಬರಲ್ಲ ಇಬ್ಬರಲ್ಲ 3 ಮಂದಿ ರೈಡರ್ಗಳನ್ನ ಕಾಣಬಹುದು ಆಳ್ವಾಸ್ ಪಾಳ್ಯದಲ್ಲಿ. ಮತ್ತೆ ಯಶರಾಜ್ ದ್ವಿತೀಯ ಅವಧಿಯಲ್ಲಿ ಸ್ಥಿತಿ ಬದಲಾವಣೆ ಆಗಬಹುದೇ? ಯಶರಾಜ್ ದಾಳಿ ಪ್ರತಿದಾಳಿಗಳ ಮಧ್ಯೆ ಆಟದಲ್ಲಿ ಆಕ್ರಮಣವನ್ನ ಮೈಗೂಡಿಸಿಕೊಂಡಿರತಕ್ಕಂಥ ರಾಷ್ಟ್ರೀಯ ಜೂನಿಯರ್ ಆಟಗಾರನಾಗಿ ಕಂಡುಗೊಳಿಸಿದ ಯಶರಾಜ ಫೈನಲ್ ನಲ್ಲಿ ಅಲ್ಪ ನಿರಾಸೆಯನ್ನ ತುಂಬಿಕೊಂಡಿದ್ದರೂ ಕೂಡ ಮರಳಿ ಬರುವ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬಲ್ಲ ಆಟಗಾರ. ಸೆಮಿಫೈನಲ್ ತನಕದ ಹಾದಿಯಲ್ಲಿ ಏಕಾಂಗಿಯಾಗಿ ಪಂದ್ಯ ಗೆಲ್ಲಿಸಿಕೊಟ್ಟಂತ ಯಶರಾಜ ಇಲ್ಲಿ ಅಲ್ಪ ನಿರಾಸೆಯಲ್ಲಿ ಮಂಕಾದಂತೆ ಕಂಡರೂ ಕೂಡ ಮರಳಿ ಬರುವುದಕ್ಕೆ ಇನ್ನೂ ಸಮಯ ಇದೆ. ಆಳ್ವಾಸಿನ ಬಿ ತಂಡ ನಿನ್ನೆಯಿಂದ ಗ್ಯಾಲರಿಯಲ್ಲಿದ್ದಾರೆ, ಅಲ್ಲೇ ಇದ್ದಾರೆ, ಅಲ್ಲಿಂದ ಅಲುಗಾಡಲಿಲ್ಲ. ಅಂದ್ರೆ ಅವರ ಪ್ರತಿ ಪಂದ್ಯವನ್ನು ನೋಡುವಂತ ಕಾತುರತೆ. ರೈಟ್ ಹಾಗೂ ಲೆಫ್ಟ್ ಕಾರ್ನರ್ ನಲ್ಲಿ ದರ್ಶನ್ ಆಕಾಶ್ ಹಾಸನದ ಹೈದ ದರ್ಶನ. ಮೊದಲ ಅಂಕ ಯಶರಾಜನಿಗೆ ಬಂದಿದೆ. ಫೈನಲ್ ಕದನದಲ್ಲಿ ಮೊದಲ ಅಂಕ ಲಭ್ಯವಾಗಬೇಕಿದ್ದಲ್ಲಿ ದ್ವಿತೀಯ ಅವಧಿಯವರೆಗೆ ಕಾಯುವಂತೆ ಆಯಿತು ಯಶರಾಜ್. 7ನೇ ರೈಡಲ್ಲಿ ಅಂಕ, 8ನೇ ರೈಡ್. ಸತತವಾದ ತಪ್ಪು ನಿರ್ಧಾರಗಳನ್ನ ಉಳಿಸಿಕೊಂಡಿರುವಂತಹ ಹಾಗೆ ಪರಿಣಾಮ ಹೆಜ್ಜೆಯಲ್ಲಿ ಪಂದ್ಯ ಮುಂದುವರಿದ್ದಾರೆ. ಅತಿ ಪ್ರಬಲ 2 ತಂಡಗಳು ಪರಸ್ಪರ ಸೆಣಸಾಟವನ್ನು ಮುಂದುವರಿಸಿಕೊಳ್ಳುವ ವೇಳೆಯಲ್ಲಿ ಬೋನಸ್ ಗಳಿಕೆ ಅರ್ಥಾತ್ 17-13 ಅಂತರ ಮತ್ತೆ 4ರಲ್ಲಿ ಯಶರಾಜ. ಈಗ ಮರಳಿದಾದರೆ ಯಶರಾಜ್ ದಾಳಿಯ ಮೂಲಕ ಅಂಕಗಳು ಲಭಿಸಲಾರಂಭಿಸಿದೆ. ಕೋರ್ಟ್ ಚೇಂಜ್ ಆದೊಡನೆ ಆಟ ಚೇಂಜ್ ಆದಂತಹ ಯಶರಾಜ್. 14 ಅವಕಾಶವನ್ನ ತೋರ್ಪಡಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ 17-14ರಲ್ಲಿ 3 ಅಂಕಗಳ ಅಂತರದಲ್ಲಿ ಫೈನಲ್ ಕದನವನ್ನು ಕಾಣಬಹುದಾಗಿದೆ. ಯಂಗ್ ಬಾಯ್ಸ್ ಸಮರಾಲು ಆಯೋಜಿಸಿದ ಕಬಡ್ಡಿಯಲ್ಲಿ ನೋಡಿ ಈ ದಿನ ಮಧ್ಯಾಹ್ನ ಮತ್ತೆ ಸಂಚಯ ಅಪ್ಪೆ ಕುಪ್ಪೆಟ್ಟಿ ಇಳಿಸಿಕೊಂಡಿದೆ. ಮತ್ತೆ ಇಲ್ಲಿ ಸೂಪರ್ ಟೇಕಲ್ ಆನ್ ಆಗಿರುವ ವೇಳೆಯಲ್ಲಿ ಯಶರಾಜ ಗಾಡಿಯಲ್ಲಿ ಯಶರಾಜ್ 2 ಅಂಕಗಳ ಅಂತರದಲ್ಲಿ ಪಂದ್ಯ. ದ್ವಿತೀಯ ಅವಧಿಯಲ್ಲಿ ಎಲ್ಲ ಯಶರಾಜನ ಯಶಸ್ಸು. 16-17ರಲ್ಲಿ ಅಂತಿಮ ಆಟಗಾರ ರೈಡಲ್ಲಿ ವರುಣ
ಮುಂದಿನ ಗೋಪಾಲ ಬರೆದ ವರುಣನ ಆಕ್ರಮಣ ಬಲಭಾಗದಲ್ಲಿ ಮುಂದುವರಿತಾರೆ. Last man from the side of Pandavas. Varun. ಬೋನಸ್ ಸಿಂಗಲ್ ಆ ಭಾಗದಲ್ಲಿ ಏಕಮಾತ್ರ ಅಂಕ. ಪಂದ್ಯ ಆ ಲೌಕಿನ ಪೂರ್ಣ ಅಂಕಗಳನ್ನು ಆಕ್ರಮಿಸಿಕೊಳ್ಳುವ ಬದನೆಯಲ್ಲಿ ಗುಮ್ಮೆತ್ತು 20, Pandavas 19. ಎತ್ತು ಜಾರಿ ಬಿತ್ತು. ಒಂದೇ ಒಂದು ಅಂತರಂತರದಲ್ಲಿ जिस प्रकार ये खेल के आखिरी मुकाबला है, किसी भी वक्त कुछ भी हो सकता है. ये फाइनल खेल है, जीतेंगे चैंपियन हो जाएगा. यहाँ मैदान से बाहर है. निर्णय सही है, बिल्कुल सही निर्णय. और ये रिव्यू के लिए मांग है, रिव्यू की मांग है आलवास की ओर से. निर्णय है कि राइडर आउट. क्या रिव्यू में कुछ बदलाव होगा? सक्सेसफुल राइडर इज आउट. 21-19 ಕಂಪ್ಯಾಕ್ಟ್ ಫ್ರಮ್ ಗುಮ್ಮೆಟ್ಟು. ಪಂದ್ಯದಲ್ಲಿ ಗುಮ್ಮೆಟ್ಟು ಯಶರಾಜ ಮತ್ತೆ ಸೆಮಿಫೈನಲ್ ಅಲ್ಲಿ ಅದಕ್ಕಿಂತ ಮೊದಲ ಸ್ಪರ್ಧೆಯಲ್ಲಿ ಕಂಡಂತ ಯಶರಾಜನ್ನ ಕಾಣ್ತಾ ಇದ್ದಾಗ ಈ ಹೊತ್ತಲ್ಲಿ ದ್ವಿತೀಯ ಅವಧಿಯಲ್ಲಿ ಸಂಪೂರ್ಣ ಯಶಮಯವಾಗ್ತಾ ಇದೆ. 22-19 ಮುನ್ನಡೆ ಅಂತರವನ್ನು ಕಾಯ್ದಿರಿಸಿಕೊಂಡಿರುವಂತಹ ಗುಮ್ಮೆತ್ತು 3 ಅಂಕಗಳ ಅಂತರವಿದೆ. ಎಲ್ಲಿದ್ದ ಪಂದ್ಯವನ್ನ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ ಗುಮ್ಮೆತ್ತು. ಆದರೆ ಹೋರಾಟ ಅಂತೂ ಇನ್ನೂ ಮುಗಿದಿಲ್ಲ. ಲೆಫ್ಟ್ ಕಾರ್ನರ್ ಅಲ್ಲಿರುವಂತಹ ಜಿತೇಂದ್ರ ಅವರ ಬಳಿಯಲ್ಲಿ ದಾಳಿಯನ್ನ ಮಾಡಿ ಮತ್ತೆ ರೈಟ್ ಕಾರ್ನರ್ ಬೋನಸ್ ನೀಡಲಾಗಿದೆ. ಔಪಚಾರಿಕತೆ ಮತ್ತು ಅನೌಪಚಾರಿಕತೆಗಳ ಕದನಗಳಲ್ಲಿ ಗೆಲುವಿನ ಲೆಕ್ಕಾಚಾರಗಳು ಅತಿ ಪ್ರಮುಖತೆಯನ್ನು ಪಡೆದುಕೊಳ್ಳುತ್ತಾರೆ. ಯಶವಂತ. ಓಹೋ, ಸೂರಜ್ ಕೊಯ್ಯೂರಿನ ಸೂರಜನ ಆರ್ಭಟ. ಎಂತ ಏಕಾಂಗಿ ಪ್ರಯತ್ನ. ಕವರ್ ವಿಭಾಗ ರೈಟ್ ಕವರ್ ನಿಂದ ಆಕ್ರಮಣ ಬಂದಿದೆ. ಮೊದಲ ಅವಧಿಯ ಆರಂಭದ ಅಂತ್ಯದವರೆಗೂ ಕೂಡ ಹಿನ್ನಡೆಯಲ್ಲಿದ್ದಂತ ಗುಮ್ಮೆಟ್ಟು ಯಶರಾಜ ಸೇಡು ಪ್ರತಿ ಸೇಡು ಆಳ್ವಾಸ್ ಪಾಳಯದಿಂದ ದ್ವಿತೀಯ ಅವಧಿಯಲ್ಲಿ ಮೊದಲ ಬಾರಿಗೆ ದಾಖಲಾಗಿದ್ದಾರೆ ಯಶರಾಜ. 24-21 ಹೆಜ್ಜೆಗಳ ಕೂಡ ರೋಚಕತೆ. 24-21 ಕದನ. ಪ್ರತಿ ಪ್ರೇಕ್ಷಕನ ಹೃದಯ ಬಡಿತವನ್ನ ಹೆಚ್ಚಿಸಬಲ್ಲಂತ ಪಂದ್ಯ. Sometimes Alvas, sometimes Gummettu. This is the most interesting final match. ದಯಾ ಕೂಲಾಗಿರುವಂತಹ ವಾತಾವರಣ. ಸಮಾಜ ಮಂದಿರದ ಒಳಾಂಗಣದ ಕ್ರೀಡಾಂಗಣದಲ್ಲಿ ಮ್ಯಾಟ್ ಅಂಕಣ ದಗದಗನೆ ಉರಿಯಲಾರಂಭಿಸಿದೆ. ಇದು ಫೈನಲ್ ಕದನ. 2 ಪ್ರಬಲ ತಂಡಗಳ ಮಧ್ಯೆ ಕದನ ಕುತೂಹಲತೆಗಳಲ್ಲಿದ್ರೆ ಯಂಗ್ ಬಾಯ್ಸ್ 17 ಆಯೋಜಿಸಿದ ಕಬಡ್ಡಿಯ ಅಂತಿಮ ಕದನದ 9,000 ನಗದು ರಾಶಿಯನ್ನು ಗೆಲ್ಲುತ್ತಾರೆ. 24 ಮಧ್ಯಭಾಗದಿಂದ ಚಿರತೆಯಂತೆ ಗುಪ್ಪೆಟ್ಟಿ 25-22 ಸೌಂಡ್ ಕಮ್ಮಿ ಉಂಟು. ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ಯಶರಾಜ ಮುನ್ನಡೆ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಹೆಜ್ಜೆ 25-22 ಒಂದು ಅಂಕಗಳಿಗೆ ಆಧಾರದಲ್ಲಿ 3 ಅಂಕಗಳ ಅಂತರ. ಅಡ್ಡ ಮಗು ಚೆನ್ನಾಗಿದೆ. Yes, it is 2 on 9. Dayanaik 26-22 4 ಅಂಕಗಳ ಮುನ್ನಡೆಯೊಂದಿಗೆ
ತಂಡ ಗೊಮ್ಮೆತ್ತು ಪಂದ್ಯದ ದ್ವಿತೀಯ ಅವಧಿಯಲ್ಲಿ ಗೊಮ್ಮೆತ್ತು ತಂಡ ಗಮ್ಮತ್ತು ಮಾಡ್ತಾ ಇದ್ದಾರೆ. ದಯಾ ಹೊರದಪ್ಪಿದ್ದಾರೆ. ಅಂತರ ಕಡಿಮೆಯಾಗಲಾರಂಭಿಸಿದೆ. 23-26 ಬಹಳಷ್ಟು ಸಮಯ ಇನ್ನೂ ಬಾಕಿ ಇದೆ. ಕುತೂಹಲದ ಅಂತ್ಯದ ಘಟ್ಟಕ್ಕೆ ತೆರಳುವಂತಹ ಸನ್ನಿವೇಶ. ಈ ಸ್ಪರ್ಧೆಯಲ್ಲಿ ಇಷ್ಟರ ತನಕ ಯಾವುದೇ ಪಂದ್ಯ ಟೈಯಲ್ಲಿ ಅಂತ್ಯ ಕಂಡಿಲ್ಲ. ಕೇವಲ ಹೈಸ್ಕೂಲ್ ವಿಭಾಗದ ಒಂದು ಪಂದ್ಯವನ್ನು ಬಿಟ್ಟರೆ ಪ್ರತಿಯೊಂದು ಸ್ಪರ್ಧೆಯಲ್ಲೂ ಕೂಡ ರೋಚಕತೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆಗಳಲ್ಲಿ ಕದನವನ್ನು ಕಾಣಬಹುದಾಗಿದೆ. ಅಂತೋಲದ ದರ್ಶನ್ ಯಾಕೆ ಈ ಸಾಲಿನಲ್ಲಿ ಹೊರಗಿದ್ದಾರೆ, ಆರಾಮವಾಗಿದ್ದಾರೆ. ಕೋಚ್ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ವಿಶ್ರಾಂತಿ. ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ಒಬ್ಬರೇ ಊರಿನಲ್ಲಿ ಭಟ್ಕಳದಲ್ಲಿ ಮತ್ತೆ ಕಬಡ್ಡಿ ಇದೆ. ಹಾಗಾಗಿ ಅಲ್ಲಿ ಆಡಬೇಕಾಗಿದೆ ಅಲ್ವಾ ದರ್ಶನ್? ಹಾಗಾಗಿ ವಿಶ್ರಾಂತಿ. ಶ್ರೀನಿವಾಸ ಬಳ್ಳಾರಿ ಅವರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಹರಿಯಾಣ ಸ್ಟೀಲರ್ಸ್ ಸೆಲೆಕ್ಷನ್ ಟ್ರಯಲ್ಗೋಸ್ಕರ ಹರಿಯಾಣದಲ್ಲಿದ್ದಾರೆ ಶ್ರೀನಿವಾಸ. ಇವರೆಲ್ಲ ಆಕ್ರಮಣ ಮುಂದುವರಿತಾರೆ. 27-25 ಅನ್ನುವ ಅಂಕಣೆ. ಆಹಾ, ಅದೇ ರೀತಿಯ ಟ್ಯಾಕಲ್. ಇದು ಆಕ್ಷನ್ ರೀಪ್ಲೇ. ಎಸ್, ಹೈಲೈಟ್ಸ್ ಗಳು ಮಾತ್ರ ಬರುತ್ತಾ ಇದೆ ನಮಗೆ. 28-25. ಮುಂದಿನ ವರ್ಷದ ಕಬಡ್ಡಿಯ ಬಗ್ಗೆ ಆಲೋಚನೆಗಳು ಅಂತಿಮ ಕ್ಷಣದಲ್ಲಿ 3 ನಿಮಿಷದೊಳಗಾಗಿ ಅಧಿಕೃತ ಘೋಷಣೆ ಆಗಲಿದೆ. ಮುಂದಿನ ವರ್ಷ ಯಾವ ರೀತಿಯ ಕಬಡ್ಡಿ. 8 ತಂಡಗಳು 50,000 ನಗದು ಪುರಸ್ಕಾರ. ರಾಜ್ಯದ 8 ಪ್ರಬಲ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ಅಥವಾ ಖಾಸಗಿ ತಂಡಗಳನ್ನ ಪರಿಚಯಿಸಿ ಲೀಗ್ ಹಂತಗಳಲ್ಲಿ ಪಂದ್ಯಾವಳಿ ಮತ್ತೆ ಬೆಳತಂಗಡಿಯಲ್ಲಿ ಅಲ್ಲ ಸವನಾಲ್ನಲ್ಲಿಯೇ ಪಂದ್ಯಾವಳಿಯ ಆಯೋಜನೆಯ ಪೂರ್ವ ಸಿದ್ಧತೆ ನಡೀತಾ ಇದೆ. ಅಂತಿಮ 2 ನಿಮಿಷ. ಅಶೋಕ್ ಅಂಚಂದರ ಧ್ವನಿಯಲ್ಲಿ ಕುಪ್ಪೆಟ್ಟಿ ಮತ್ತೆ ಬಂಧನ. ಕುಪ್ಪೆಟ್ಟಿಯಿಂದ ಪಂದ್ಯದ ಹಿಡಿತ ಪ್ರಬಲಗೊಳ್ಳುತ್ತಾ ಅಫಿಷಿಯಲ್ ಟೈಮ್ ಮತ್ತೆ ಪ್ರಬಲತೆಯಲ್ಲಿ ಪಂದ್ಯವನ್ನು ಬಳಸಿಕೊಂಡಿರುವ ಗೊಮ್ಮೆತ್ತು. ಫ್ರೆಂಡ್ ಬಂದಿದ್ದಾರೆ ಮೇಲೆ. ಗುಡ್ ಮಾರ್ನಿಂಗ್ ಅವರಿಗೆ. ನೋಡಿ, ಗುಮ್ಮೆತ್ತು ತಂಡ ವಲಯ ಮಟ್ಟದ ಕಬಡ್ಡಿಯಲ್ಲಿ ಪ್ರಶಸ್ತಿಗಳನ್ನ ಅನೇಕ ಸಲ ಗೆದ್ದಿದ್ರು ಕೂಡ ಮುಕ್ತ ವಿಭಾಗದಲ್ಲಿ ರಾಜ್ಯ ಮಟ್ಟದ ಪ್ರತಿಭೆಗಳನ್ನು ಪ್ರತಿನಿಧಿಸಿಕೊಡುತ್ತಿ ಚಾಂಪಿಯನ್ ಮಟ್ಟಕ್ಕೆ ಹೋರಾಟವನ್ನು ಮಾಡಿರುವಂಥದ್ದು ಕೆಲವೇ ಸ್ಥಳಗಳು ಮಾತ್ರ. ಆದರೆ ಈ ಬಾರಿ ಪಂದ್ಯಾವಳಿಯಲ್ಲಿ ಮತ್ತೆ ಜೊತೆಗೆ ಲಾಸ್ಟ್ ಮಿನಿಟ್ ಅಂತಿಮ ನಿಮಿಷದ ಘೋಷಣೆಯನ್ನು ಮಾಡಲಾಗ್ತಾರೆ. ಲೆಕ್ಕಾಚಾರಗಳು ಸೆಕೆಂಡ್ಗಳಿದ್ದಾರೆ. ನಾಲ್ಕು ಡಿಫೆಂಡರ್ಗಳ ನಡುವೆ ಬೋನಸ್ ಇಲ್ಲದ ವೇಳೆಯಲ್ಲಿ ಡೂ ಆರ್ ಡೈ ರೈಡ್ ಮುಖೇನ ದಯಾ 4 ಅಂಕಗಳ ಅಂತರ. ಗೊಮ್ಮೆತ್ತು ಲೆಕ್ಕಾಚಾರಗಳು ನೋಡಿ, ಲೆಕ್ಕಾಚಾರಗಳು ನಡೀತಾ ಇದೆ. ಸುಕೇಶ ಸ್ಪರ್ಧೆಯಲ್ಲಿ 29-26 ಪೂರ್ವ ಸಮಯವನ್ನು ಆಡುವ ನಿಶ್ಚಿತೆಯಲ್ಲಿ ಸವನಾಲು ಆಯೋಜಿತ ಕಬಡ್ಡಿಯ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ತಾ ಇದೆ. ಇದು ಗುಮ್ಮೆತ್ತುನ ಹುಡುಗರ ಪ್ರಾಯೋಜಿತ ತಂಡ ಸೋನು. ಇದು ಅವರ ಪ್ರಾಯೋಜಕ ತಂಡ ಸೋನು.